ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ಒನ್ ಟೈಮ್ಗೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆನ ಖಂಡಿತ ಮಾಡಬೇಡಿ. ನನ್ನ ಚಾನಲ್ನ ಫಾಲೋ ಮಾಡಿ. ಇವತ್ತಿನ ಒನ್ ಟೈಮ್ ಸಾಂಬಾರು ಬಂದು ಎಳೆಯದಾಗಿರೋ ದಂಟಿನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇದ್ದೀನಿ, ಯಾವ ವಿಧಾನದಲ್ಲಿ ಮಾಡ್ತಾ ಹೋಗಿದ್ದೀನಿ ಅಂತ ನೋಡೋಣ. ಮತ್ತೆ ಆಗ್ತಾಡ ಎಲ್ಲರೂ ನನ್ನ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಇವತ್ತಿನ ಸ್ಪೆಷಲ್ ಬಂದು ಈ ದಂಟಿನ ಸೊಪ್ಪು ಹಾಕಿ ಮಜ್ಜಿಗೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಮಜ್ಜಿಗೆ ಸಾರು ಮಾಡೋದಕ್ಕೆ ನಾವು ತುಂಬ ಎಳೆಯದಾಗಿರೋಂಥ ದಂಟಿನ ಸೊಪ್ಪು ತೊಗೋಬೇಕಾಗುತ್ತೆ. ನೋಡಿ, ನಾನು ನಮ್ಮ ಗಾರ್ಡನ್ನಲ್ಲೇ ಬಿಟ್ಟಿರೋಂಥ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿರಬೇಕು, ಜೊತೆಗೆ ತುಂಬ ಎಳೆಯದಾಗಿರಬೇಕು. ದಂಟಿನ ಸೊಪ್ಪು ಏನಾದರೂ ಬಲ್ತಿದ್ರೆ ಇದು ಸಾಂಬಾರು ಸ್ವಲ್ಪ ಕಹಿ ಕನೆ ಥರ ಆಗುತ್ತೆ. ಹಾಗಾಗಿ ಈ ಥರ ಫ್ರೆಶ್ ಆಗಿರೋ ಸೊಪ್ಪು ತೊಗೊಂಡು ಯಾವ ರೀತಿ ಸಾಂಬಾರು ಮಾಡೋದು, ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದು ಅಂತ ತೊಗೊಂಡು ಬನ್ನಿ. ಮೊದಲಿಗೆ ಈ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು 2-3 ಸಾರಿ ತೊಳ್ಕೊಂಡು ಇದ್ರ ಜೊತೆಗೆ ಇನ್ನೂ ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತೀನಿ ಅಂತ ಹೋಗೋಣ ಬನ್ನಿ. ನೋಡಿ, ಈಗ ನಾನು ತೊಗೊಂಡಿರೋ ಸೊಪ್ಪನ್ನು ಕ್ಲೀನಾಗಿ ಬಿಡಿಸ್ಬಿಟ್ಟು 2-3 ಸಾರಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿದ್ದೀನಿ. ತುಂಬ ಸಣ್ಣದಾಗೇನು ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಅರ್ಧ ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ನಾವು ಡೈರೆಕ್ಟಾಗಿ ಯೂಸ್ ಮಾಡೋದು ಬೇಡ, ಇದನ್ನು ಕಡ್ಕೊಂಡು ಮಜ್ಜಿಗೆ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಈ ಒಂದು ಸಾಂಬಾರಿಗೆ ಒಂದು ಮಸಾಲ ಬೇಕು. ಆ ಮಸಾಲೆಗೋಸ್ಕರ ನಾನು 2 ಸ್ಪೂನಷ್ಟು ಹಸಿ ಕಾಯಿ ತೊಗೊಂಡಿದ್ದೀನಿ. ಒಂದು 10-12 ಮೆಣಸು, 1 ಉಂಡೆ ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಉರಿಗಡಲೆ, ಜೊತೆಗೆ ಸ್ವಲ್ಪ ಕೊತ್ತಂಬರಿ. ಮುಖ್ಯವಾಗಿ ಈ ಸಾಂಬಾರಿಗೆ ಟೇಸ್ಟ್ ಕೊಡೋದೇ ಮೆಣಸು ಮತ್ತು ಬೆಳ್ಳುಳ್ಳಿ. ಹಾಗಾಗಿ ಅದನ್ನು 2 ಹೆಚ್ಚಿಗೆ ಹಾಕಿದ್ರೂ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾನು ಈ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಕಟ್ ಮಾಡಿಟ್ಕೊಂಡ್ರೆ ಸೊಪ್ಪನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಕುಕ್ಕರಲ್ಲೆಲ್ಲ ಇಟ್ಟರೆ ಜಾಸ್ತಿ ಬೆಂದ್ಬಿಡುತ್ತೆ. ಹಾಗಾಗಿ ಓಪನ್ನಲ್ಲೇ ನಾನು ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. 2-3 ನಿಮಿಷದಲ್ಲೆಲ್ಲ ಈ ಸೊಪ್ಪು ಬೇಗ ಬೇಯುತ್ತೆ. ನೋಡಿ, ಈ ಸೊಪ್ಪು ಬೇಯೋದಕ್ಕೆ ಅಂತ ನಾನೊಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರಿಟ್ಟಿದ್ದೀನಿ. ನೀರೇನು ಹೆಚ್ಚು ಬೇಡ. ನಾವು ಈ ಸಾಂಬಾರು ಮಜ್ಜಿಗೆಯಲ್ಲೇ ಮಾಡೋದ್ರಿಂದ ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಕೊಂಡು, ನೀರು ಚೆನ್ನಾಗಿ ಬಿಸಿಯಾಗಿದೆ, ತೊಗೊಂಡಿರೋ ಸೊಪ್ಪನ್ನು ಅದರಲ್ಲಿ ಸೇರಿಸ್ಕೊತೀನಿ. ಸೇರಿಸಿ 2-3 ನಿಮಿಷ ಬೇಯಿಸ್ಕೊಂಡು ಬಿಡ್ಬೋದು. ಹಾಗಾಗಿ ಎಲ್ಲ ಸೊಪ್ಪನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹೀಗೆ ಮೇಲೊಂದು ಕ್ಯಾಪ್ ಕ್ಲೋಸ್ ಮಾಡಿದ್ರೆ 1-2-3 ನಿಮಿಷದಲ್ಲಿ ನೀಟಾಗಿ ಬೇಯುತ್ತೆ. ನೋಡಿ, ಈಗ 2 ನಿಮಿಷ ಆಗಿದೆ, ಸೊಪ್ಪು ಬೆಂದಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡೋಣ. ಆಮೇಲಿಂದ ಸಾಂಬಾರಿಗೆ ಒಂದು ಮಸಾಲೆ ರುಬ್ಬೋಣ. ನೋಡಿ, ಈಗ ಸೊಪ್ಪು ಬೆಂದಿರೋದನ್ನ ನಾನು ಬೇರ್ಪಡಿಸ್ಕೊಂಡಿದ್ದೀನಿ. ಸೊಪ್ಪು ಬೇರೆ, ಸೊಪ್ಪಲ್ಲಿರೋ ಕಟ್ ಬೇರೆ ಮಾಡಿಟ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಈ ಒಂದು ಮೊಸರನ್ನ ನಾನು 1 ಸಾರಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ, ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ. ಹೆಚ್ಚು ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿಯಾಗೆ ಮಜ್ಜಿಗೆ ಮಾಡಿಟ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೋಡಿ, ಈ ಮಜ್ಜಿಗೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಸಾರಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಈ ಕಾಳನ್ನೆಲ್ಲ ಸೊಪ್ಪನ್ನು ಮಜ್ಜಿಗೆ ಒಳಗಡೆಗೆ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡೋಣ. ಏಕೆಂದರೆ ಮಜ್ಜಿಗೆ ಜೊತೆ ಈ ಸೊಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ನಾವು ಮಸಾಲ ತೊಗೊಂಡಿರ್ತೀವಲ್ಲ, ಈ ಮಸಾಲ ಪದಾರ್ಥಗಳನ್ನೆಲ್ಲ ರುಬ್ಕೊಳ್ಬೇಕಾಗುತ್ತೆ. ರುಬ್ಬೋದಕ್ಕೆ ಒಂದು ಜಾರ್ ತೊಗೊಂಡು ಇವೆಲ್ಲವನ್ನು ರುಬ್ತೀನಿ. ನೋಡಿ, ಈ ಮಸಾಲ ರುಬ್ಬೋದಕ್ಕೆ ನಾನು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕಿಂತ ಈ ರೀತಿ ಹುರಿದಿಟ್ಕೊಂಡ್ರೆ ಇದ್ರ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ತೊಗೊಂಡ್ರೆ ಎಲ್ಲ ಪದಾರ್ಥಗಳನ್ನ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಕಡಲೆಪಪ್ಪು, ಕಾಯಿ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದು ನಾವು ಸೊಪ್ಪು ಬೇಯಿಸಿಟ್ಟಿದ್ವಲ್ಲ, ಆ ಸೊಪ್ಪನ್ನು ಸಹ 1 ಸ್ಪೂನಷ್ಟು ತೊಗೊಳ್ಬೇಕಾಗುತ್ತೆ. ಜೊತೆಗೆ ಕೊತ್ತಂಬರಿ ಮತ್ತು ಈ ಸೊಪ್ಪನ್ನು ಇದು ನೈಸಾಗಿ ಪೇಸ್ಟ್ ಆದಮೇಲೆ ಅವೆರಡನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ತೊಗೊಂಡಿರೋ ಮಸಾಲನ್ನೆಲ್ಲ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ಉಳಿದಿರೋಂತಹ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ರುಬ್ಕೊಂಡು ಬರೋಣ. ನೋಡಿ, ಎರಡನ್ನು ಸೇರಿಸ್ತೀನಿ, ಮತ್ತೊಮ್ಮೆ ರುಬ್ಬಬೇಕಾಗುತ್ತೆ ಇದನ್ನು. ನೋಡಿ, ಈ ರೀತಿ ನುಣ್ಣಗೆ ಮಸಾಲ ರುಬ್ಬಬೇಕು. ಈಗೇನು ಮಾಡಬೇಕು ನೆಕ್ಸ್ಟ್ ಅಂದರೆ, ನಾವು ಬೇಯಿಸಿರೋಂಥ ಸೊಪ್ಪನ್ನು ಮಜ್ಜಿಗೆಯಲ್ಲಿ ಹಾಕಿಟ್ಟಿದ್ವಲ್ಲ, ಈಗ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಹಿಂಡ್ಕೊಂಡು ತೆಗೆದಿಟ್ಕೊಳ್ಬೇಕಾಗುತ್ತೆ. ಈ ಮಜ್ಜಿಗೆ ಜೊತೆ ಹಾಕಿದ್ರೆ ಮಾತ್ರ ಈ ಒಂದು
ಸೊಪ್ಪು ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಕೈಯಿಂದನೇ ತುಂಬ ಟೈಟಾಗೇನು ಹಿಂಡೋದು ಬೇಡ, ಸ್ವಲ್ಪ ಲೈಟಾಗಿ ಮಜ್ಜಿಗೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಬೇರೆ ಒಂದು ಸಪ್ರೇಟು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಿಮ್ಮ ಕೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ತೆಗೆದಿಡಿ. ನೋಡಿ ಈ ರೀತಿಯಾಗಿ ಸೊಪ್ಪನ್ನೆಲ್ಲ ಮಜ್ಜಿಗೆಯಿಂದ ತೆಗೆದಿಟ್ಕೊಳ್ಳೋಣ. ಆಮೇಲೆ ಇದರ ಸ್ವಲ್ಪ ಒಂದೊಂದು ಸೊಪ್ಪಿದ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ ಜೊತೆ ಇದ್ದರೆ. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಸೇರಿಸೋದಕ್ಕಿಂತ ಸೊಪ್ಪು ಬೇಯಿಸಿರ್ತೀವಲ್ವ, ಅದನ್ನು ವೇಸ್ಟ್ ಮಾಡಿದ್ರೆ ಅದನ್ನು ತೆಗೆದಿಟ್ಕೊಂಡಿರ್ತೀನಿ. ಆ ಸೊಪ್ಪು ಬೆಂದಿರೋಂಥ ನೀರನ್ನೇ ಜಾರಲ್ಲಿ ಹಾಕಿ ನಾನು ಸೇರಿಸ್ಕೋತೀನಿ. ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಲಿ, ಜಾಸ್ತಿ ತೆಳುವಾಗಬಾರ್ದು. ಆ ರೀತಿ ನೋಡಿಕೊಂಡು ಸಾಂಬಾರನ್ನ ಕುಡಿಸ್ಕೊಳ್ಳೋಣ. ನೋಡಿ ಎಲ್ಲ ಮಸಾಲ ಸೇರಿಸಿದ್ಮೇಲೆ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡ್ತಾ ಇದ್ದೀರಲ್ಲ, ಸಾಕು, ಇಷ್ಟು ಗಟ್ಟಿಗಿರಬೇಕಾಗುತ್ತೆ ಈ ಸಾಂಬಾರು. ಈಗ ಇದಕ್ಕೆ ಒಳ್ಳೆಯದೊಂದು ಒಗ್ಗರಣೆ ಕೊಡೋಣ. ನೋಡಿ ಈ ಒಗ್ಗರಣೆಗೆ ಏನು ಹೆಚ್ಚೇನು ಬೇಡ, ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡೀಲಿ. ನೋಡಿ ಇದ್ರ ಜೊತೆಗೆ 1 ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಎಲ್ಲವನ್ನು ಸೇರಿಸ್ಕೊಂಡು ಒಗ್ಗರಣೆ ಕೊಡೋಣ. ನೋಡಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನಾವು ಮಾಡಿದಂತಹ ಸಿಂಪಲ್ ಆಗಿರೋ ಒಗ್ಗರಣೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ ಆ ಸಾಂಬಾರು ಸ್ವಲ್ಪ ಹಾಕಿ ಒಗ್ಗರಣೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಕೊಟ್ಟರೆ ಅದ್ಭುತ ರುಚಿಯಾಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ರುಚಿಕರವಾದ ಸಾಂಬಾರು ಒನ್ ಟೈಮ್ಗಂತೂ ಮಾಡಿಸ್ದಾಗಿರುತ್ತೆ. ಹಾಗಾಗಿ ಇದನ್ನು ಅಣ್ಣೆ ಸೊಪ್ಪಿಂದನೂ ಮಾಡ್ಬೋದು, ದಂಟಿನ ಸೊಪ್ಪಿಂದನೂ ಮಾಡ್ಬೋದು. ಅಣ್ಣೆ ಸೊಪ್ಪಲ್ಲಿ ಮಾಡೋ ಸಾಂಬಾರು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಒಮ್ಮೆ ಸಾಂಬಾರು ಮಾಡಿ, ಈ ಸಾಂಬಾರು ಮುದ್ದೆಗಂತೂ ಎಕ್ಸಲೆಂಟ್ ಟೇಸ್ಟ್. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.